ಮಧುಗಿರಿ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಇಸ್ಪೀಟಾಟ ಆಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಧುಗಿರಿ ಠಾಣೆಯ ಪಿಎಸ್ಐ ಚಂದ್ರಶೇಖರ್ ಎಂಎಸ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹಬ್ಬದ ನೆಪದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಮನೆಗಳಲ್ಲಿ ಗುಂಪುಗೂಡಿ ಹಣ ಪಣವಿಟ್ಟು ಇಸ್ಪೀಟಾಟ ಆಡುತ್ತಿರುವುದು ಕಂಡುಬಂದರೆ ಕರ್ನಾಟಕ ಪೊಲೀಸ್ ಕಾಯ್ದೆ 1963ರ ಸೆಕ್ಷನ್ 78 ಹಾಗೂ 79ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಜೂಜಾಟ ನಡೆಸುವವರು ಹಾಗೂ ಅದಕ್ಕೆ ಸ್ಥಳ ನೀಡುವವರ ಮೇಲೂ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಹಬ್ಬದ ಸಂಭ್ರಮದಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಎಂದು ತಿಳಿಸಿದ ಅವರು, ಸಾರ್ವಜನಿಕರು ಜೂಜಾಟಗಳಿಂದ ದೂರವಿದ್ದು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಯುಗಾದಿ ಹಬ್ಬವನ್ನು ಆಚರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ವಿಜ್ವಲ ಸುದ್ದಿ ವರದಿ ಹರೀಶ್ ಮಧುಗಿರಿ. ಮಧುಗಿರಿಯ ತಾಲೂಕಿನ ಎಲ್ಲ ಜನತೆಗೆ ಮುಂಬರುವ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಮೂಲಕ ಮಧುಗಿರಿ ಪೊಲೀಸ್ ಠಾಣಾ ವತಿಯಿಂದ ಎಲ್ಲ ನಾಗರಿಕರಿಗೆ ತಿಳಿಪಡಿಸುವುದೇನೆಂದರೆ, ಈ ಒಂದು ಯುಗಾದಿ ಹಬ್ಬದಲ್ಲಿ ಯಾವುದೇ ರೀತಿಯ ಅಕ್ರಮವಾಗಿ ಜೂಜಾಟವನ್ನು ಆಡೋದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ನೀವು ಯಾವುದೇ ರೀತಿ ರಸ್ತೆ ಮೇಲೆ, ಬಂಡೆ ಮೇಲ್ಗಡೆ ಮತ್ತು ಶಾಮಿಯಾನೆಗಳನ್ನು ಹಾಕಿ ತೋಟದ ಮನೆಗಳಲ್ಲಿ, ಹಳೆಯ ಮನೆಗಳಲ್ಲಿ, ಶೆಡ್ಗಳಲ್ಲಿ ನೀವು ಯಾವುದೇ ರೀತಿ ಅಕ್ರಮವಾಗಿ ಜೂಜಾಟ, ಇಸ್ಪೀಟು, ಕೋಳಿ ಅಂಕ ಈ ರೀತಿಯ ಆಟಗಳನ್ನು ಆಡೋದು ಕಾನೂನುಬಾಹಿರವಾಗಿದ್ದು ಇವುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ದಯವಿಟ್ಟು ಆ ರೀತಿ ಯಾರಾದರೂ ಆಟ ಆಡಿ ಅಥವಾ ಏನಾದರೂ ಈ ಜೂಜಾಟದಲ್ಲಿ ನೀವು ಭಾಗಿಯಾಗಿದ್ದೀರಿ ಅಂದರೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಮತ್ತು ಈ ಬಾರಿ ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಡ್ರೋನ್ ಕಣ್ಗಾವಲನ್ನು ಕೂಡ ಹಾಕೊಳ್ಳಲಾಗಿದೆ. ಹಾಗೂ ಹೆಚ್ಚಿನ ಸಿಬ್ಬಂದಿಗಳನ್ನು ಈ ಅಕ್ರಮವನ್ನು ತಡೆಯಲಿಕ್ಕೋಸ್ಕರನೇ ಹೆಚ್ಚಿನ ಸಿಬ್ಬಂದಿಗಳನ್ನು ಕೂಡ ನಿಯೋಜಿಸಿ ಈ ಒಂದು ಅಕ್ರಮವನ್ನು ತಡೆಗಟ್ಟುವ ಉದ್ದೇಶದಿಂದ ಪೊಲೀಸ್ ಇಲಾಖೆ ಅತ್ಯಂತ ಹೆಚ್ಚು ಸೂಕ್ಷ್ಮವಾಗಿ ಈ ಬಾರಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಒಂದು ಮನವಿ ಏನಂದರೆ, ಯಾವುದೇ ರೀತಿಯ ಅಕ್ರಮ ಜೂಜಾಟಗಳಿಗೆ ಹೋಗದೆ ಮನೆಗಳಲ್ಲಿ ಈ ಒಂದು ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ, ಹಾಗಾಗಿ ನಿಮ್ಮಲ್ಲಿ ಹೊಸತನವನ್ನು ತರಲಿ, ಯಾವುದೇ ರೀತಿ ಅಕ್ರಮಗಳಲ್ಲಿ ಭಾಗಿಯಾಗದೆ ಹಬ್ಬವನ್ನು ಯಶಸ್ವಿಯಾಗಿ ಶಾಂತಿ ರೀತಿಯಿಂದ ಕುಟುಂಬದವರಿಗೆ ಆಚರಿಸಬೇಕು ಅಂತ ಕೇಳ್ಕೊಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು